ಒಂದು ವಿಷಯ ಕೆಟ್ಟದಾಗಿ ಕಂಡರೆ ಎರಡು ರೀತಿಯಲ್ಲಿ ಯೋಚಿಸಿ. ವ್ಯಕ್ತಿ ಮುಖ್ಯವಾದರೆ ವಿಷಯವನ್ನು ಮರೆತು ಬಿಡಿ. ವಿಷಯ ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತು ಬಿಡಿ. ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಪಕ್ಕದಲ್ಲಿ ಶಕುನಿ ಇರಬಾರದು. ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಅವನು ನನ್ನ ಸಮನಾಗಿ ಬೆಳೆದು ಬಿಡುತ್ತಾನೋ ಅನ್ನೋ ಸ್ವಾರ್ಥದಿಂದ. ಆಕಾರವಿಲ್ಲದ ಕಲ್ಲನ್ನು ಬೇಕಾದರೂ ಶಿಲೆಯನ್ನಾಗಿ ಮಾಡಬಹುದು, ಆದರೆ ಅಹಂಕಾರ ಇರುವ ವ್ಯಕ್ತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಯಾರಿಗೇ ಆಗಲಿ ಸತ್ಯವನ್ನು ಹೇಳಿ ನೋಯಿಸು, ಪರವಾಗಿಲ್ಲ, ಆದರೆ ಸುಳ್ಳನ್ನು ಹೇಳಿ ಸಮಾಧಾನ ಪಡಿಸಲು ಪ್ರಯತ್ನಿಸಬೇಡ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಉತ್ತರ ನೀಡುತ್ತೆ. ಸಮಯ ಬಂದಾಗ ಮಾತಾಡೋರಿಗಿಂತ ಸಮಯ ಕೊಟ್ಟು ಮಾತಾಡೋರನ್ನ ನಂಬು. ಕಾಣದ ದಾರಿಯಲ್ಲಿ ನಿನ್ನವರ ಹುಡುಕಬೇಡ. ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಯಾವತ್ತೂ ಕಳೆದುಕೊಳ್ಳಬೇಡ. ಧರ್ಮದ ಏಟಿನಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಕರ್ಮದೇಟಿನಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. 4 ದಿನ ದೂರ ಹೋಗಿ ನೋಡು, ಜನ ನಿನ್ನನ್ನು ಮರೆತೇ ಬಿಡ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲಿ ಇರ್ತಾನೆ. ಆದರೆ ನಿಜ ಏನು ಅಂದರೆ ಜನರಿಗೆ ನೀನು ಇದ್ರೂ ಇಲ್ಲೇ ಇದ್ರೂ ಏನೂ ವ್ಯತ್ಯಾಸ ಆಗಲ್ಲ. ನಿನ್ನ ಅವಶ್ಯಕತೆ ಇದ್ದಾಗ ಮಾತ್ರ ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೆ ಅಷ್ಟೇ. ಅದಕ್ಕೆ ನೀನು ನಿನಗೋಸ್ಕರ ಬದುಕು. ಕೋಳಿ ರುಚಿ ಕಂಡವನು ಹೋಳಿಗೆ ತಿನ್ನಲಾರ, ಹಾಗೆಯೇ ಜನರ ಹಣದ ರುಚಿ ಕಂಡವನು ದುಡಿದು ತಿನ್ನಲಾರ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ 2 ಬಲವಾದ ಆಯುಧಗಳು ಅವಮಾನ ಮತ್ತು ಅನುಮಾನ. ನಾಲಿಗೆಯ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಹೆತ್ತವರ ಮೇಲೆ ತೋರಿಸಬೇಡ. ಯಾಕಂದ್ರೆ ನಿನಗೆ ಮಾತನ್ನ ಕಲಿಸಿಕೊಟ್ಟವರೇ ಹೆತ್ತವರು. ಮಾತಿಗೆ ಬೆಲೆ ಇಲ್ಲದಾಗ ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರವಿರುವುದೇ ಒಳ್ಳೆಯದು. ಸಣ್ಣ ಮಕ್ಕಳೊಂದಿಗೆ ಹೊಂದಿಕೊಳ್ಳಬಹುದು, ಆದರೆ ಸಣ್ಣ ಮನಸ್ಥಿತಿಯವರೊಂದಿಗೆ ಹೊಂದಾಣಿಕೆ ಅಸಾಧ್ಯ. ಒಬ್ಬರ ಜೀವನ ಹಾಳು ಮಾಡಿ ಮತ್ತೊಬ್ಬರ ಜೊತೆ ನಗುತ್ತಾ ಇರುವುದು ಎಷ್ಟು ಒಳ್ಳೆಯವರ ಹಾಗೆ ನಟಿಸಿದರೂ ಕರ್ಮ ಅನ್ನೋದು ಬಿಡೋಲ್ಲ, ಉತ್ತರ ಕೊಟ್ಟೇ ಕೊಡುತ್ತೆ. ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದಂತೆ, ಪರಿಶ್ರಮ ಅನ್ನೋದು ಮೆಟ್ಟಿಲಿದ್ದಂತೆ. ಅದೃಷ್ಟ ಕೈ ಕೊಡಬಹುದು, ಆದರೆ ಮೆಟ್ಟಿಲು ಯಾವತ್ತೂ ಕೈ ಕೊಡಲ್ಲ. ಪರಿಶ್ರಮದ ಮೇಲೆ ನಂಬಿಕೆ ಇರಲಿ. ಅದೃಷ್ಟ ಅಂದರೆ ದುಡ್ಡು ವಸ್ತುಗಳು ಇರುವುದು ಮಾತ್ರ ಅಲ್ಲ. ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಅನ್ನ, ಕಣ್ತುಂಬ ನಿದ್ದೆ, ಅವಶ್ಯಕತೆಗೆ ಬರುವ ಆಪ್ತರು ಇರುವುದು ಕೂಡ ಅದೃಷ್ಟನೇ. ಲೋಪಗಳಿದ್ರೆ ಹೇಳಬೇಕೇ ಹೊರತು ಚೀಪಾಗಿ ನೋಡಬಾರದು. ಹಾವು ತನ್ನ ಮೊಟ್ಟೆಗಳನ್ನು ತಾನೇ ತಿನ್ನೋ ಹಾಗೆ ಹಣದ ಮದ ತಲೆಗೆ ಹತ್ತಿರೋ ಮನುಷ್ಯ ತನ್ನವರನ್ನ ತಾನೇ ದೂರ ಮಾಡ್ಕೋತಾನೆ. ಜನರ ದೃಷ್ಟಿಯಲ್ಲಿ ದೊಡ್ಡದಾಗಿದ್ರೂ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆದರೆ ನಮ್ಮ ಮನಸ್ಸಾಕ್ಷಿಯ ಮುಂದೆ ದೊಡ್ಡದಾಗಿ ತಲೆ ಎತ್ತಿಕೊಂಡು ಬದುಕಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಸುಲಭವಾಗಿ ಲಭಿಸಿದ ಗೆಲುವಿಗಿಂತ ಕಷ್ಟಪಟ್ಟು ಸಾಧಿಸಿದ ವಿಜಯಕ್ಕೆ ಬೆಲೆ ಜಾಸ್ತಿ. ಗೆಳೆಯ, ಪ್ರತಿ ಯುದ್ಧಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ, ಆದರೆ ಕೊನೆಯೇ ಇಲ್ಲದ ಯುದ್ಧ ಯಾವುದಾದರೂ ಇದೆ ಅಂದರೆ ಅದು ಮನುಷ್ಯನ ಜೀವನ ಮಾತ್ರ. ಆ ಯುದ್ಧ ಮುಗಿಯೋದು ಆ ಮನುಷ್ಯನ ಸಾವಿನಲ್ಲಿ ಮಾತ್ರ. ಹಣ, ಪದವಿ, ಅಧಿಕಾರಗಳನ್ನು ನೋಡಿ ಮಾಡೋ ಮರ್ಯಾದೆಗಳಿಗಿಂತ ವ್ಯಕ್ತಿತ್ವ ನೋಡಿ ಕೊಡೋ ಗೌರವ ಎಷ್ಟೋ ದೊಡ್ಡದು. ದುಡ್ಡಲ್ಲಿ ಏನೂ ಇಲ್ಲ, ಆದರೆ ದುಡ್ಡಿನ ಸುತ್ತಾನೇ ಈ ಪ್ರಪಂಚ ತಿರುಗುತ್ತೆ. ವೇಗವಾಗಿ ಹೋಗೋದ್ಗಿಂತ ಸರಿಯಾದ ದಾರಿಯಲ್ಲಿ ಹೋಗೋದು ದೊಡ್ಡ ವಿಷಯ. ಬಲವಾದ ಶರೀರಕ್ಕಿಂತ ಸ್ಥಿರವಾದ ಮನಸ್ಸು ಅತ್ಯಂತ ಶಕ್ತಿಶಾಲಿ. ನೀನೇನಾದರೂ ಒಂದು ಕೆಲಸ ಶುರು ಮಾಡಿದಾಗ ಅದನ್ನು ತಡೆಯೋರು ತುಂಬ ಜನ ಇರ್ತಾರೆ. ಅವರ ಬಗ್ಗೆ ಯೋಚನೆ ಮಾಡದೆ ನಿನ್ನ ಕೆಲಸ ನೀನು ಮಾಡಿದ್ರೇನೆ ಆ ಕೆಲಸನ ಪೂರ್ತಿ ಮಾಡ್ತೀಯ. ಯಾವುದಾದರೂ ಒಂದು ಕೆಲಸನ ಅರ್ಧಕ್ಕೆ ನಿಲ್ಲಿಸಬೇಕು ಅನ್ನಿಸಿದಾಗ ಅದನ್ನು ಯಾಕೆ ಸ್ಟಾರ್ಟ್ ಮಾಡದೆ ಅಂತ ಒಂದು ಸಾರಿ ಯೋಚಿಸು. ಮನುಷ್ಯನಲ್ಲಿ ಭಯ ಇರಬೇಕು. ಆ ಭಯ ನಮ್ಮ ಕರ್ತವ್ಯನ ಪೂರ್ತಿ ಮಾಡಬೇಕು ಅನ್ನೋ ಹಾಗೆ ಇರಬೇಕು. ಅದು ಬಿಟ್ಟು ಅದರಿಂದ ಓಡಿ ಹೋಗೋ ಭಯ ಇರಬಾರ್ದು. ಒಬ್ಬ ಮನುಷ್ಯನ ಅಸಲಾದ ತಾಕತ್ತು ಹೊರಬೀಳೋದು ಅವನ ಗೆದ್ದಾಗ ಅಲ್ಲ, ಸೋತಾಗ.